ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ RV ಕನ್ನಡ ವ್ಲಾಗ್. ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ಸಾಂಬಾರನ್ನ ನೋಡ್ತಾ ಇರಬೇಕಾದ್ರೆ ಯಾವ ಸಾಂಬಾರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಅಲ್ವಾ. ಇದು ಹಲಸಿನಕಾಯಿ ಸಾಂಬಾರು. ಇದು ಈ ಸೀಸನ್ನಲ್ಲಿ ಸಿಗುತ್ತೆ ಅಲ್ವಾ. ನಮ್ಮ ಮನೇಲಿ ಮಿಸ್ ಮಾಡಲ್ಲ, ನಾವು ಖಂಡಿತ ಮಾಡೇ ಮಾಡ್ತೀವಿ ಈ ಸೀಸನ್ನಲ್ಲಿ. ನೋಡಿ, ನಾನು ಹಲಸಿನಕಾಯಿನ ತಂದು ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿರಬೇಕು ಹಲಸಿನಕಾಯಿ, ತುಂಬ ಚೆಂದ ಹಲಸಿನಕಾಯಿ ಸಾಂಬಾರು. ನೋಡಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇರಬೇಕು, ಒಳಗಡೆ ತೋಳೆ ಎಲ್ಲ ಗಟ್ಟಿರಲ್ಲ. ಆ ಥರದನ್ನ ತಂದು ಸಾಂಬಾರನ್ನ ಮಾಡ್ಕೋಬೇಕು. ಈ ಥರ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಲಸಿನಕಾಯಿನ ಕಟ್ ಮಾಡೋಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ. ಇದರಲ್ಲಿ ಮಾಡ ಅಂತ ಇರುತ್ತೆ ನೋಡಿ, ಆ ಥರದ್ದು ಅದನ್ನು ತೆಗಿಬೇಕು. ಅದನ್ನು ತೆಗೆದು ಇದು ಸಿಪ್ಪೆ ಇದೆಯಲ್ಲ, ಸಿಪ್ಪೆನೂ ಕೂಡ ತೆಗಿಬೇಕು. ನೋಡಿ, ನಾನು ಸಿಪ್ಪೆನೂ ಕೂಡ ತೆಕ್ಕೊಳ್ತಾ ಇದ್ದೀನಿ. ಇದು ಮೇಣ ಜಾಸ್ತಿ, ಹಾಗಾಗಿ ನಾನು ಚಾಕುಗೆ ಮತ್ತು ಕೈಗೆ ಎಲ್ಲ ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ದೀನಿ. ಮತ್ತು ನೆಲಕ್ಕೆಲ್ಲ ಮೇಣ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಡಿಗಡೆ ಚೀಲ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಈ ಥರ ಕಟ್ ಮಾಡಬೇಕು, ಚಿಕ್ಕದಾಗಿ ಕಟ್ ಮಾಡಬೇಕು. ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ. ಇನ್ನೂ ಚಿಕ್ಕದಾಗಿ ಮಾಡಿದರೆ ಬೇಗ ಬೇಯುತ್ತೆ, ಮತ್ತು ಇದಕ್ಕಿಂತ ದೊಡ್ಡದಾಗಿ ಮಾಡಿದರೆ ಚೆನ್ನಾಗಿ ಬೇಯಲ್ಲ, ಚೆನ್ನಾಗಾಗಲ್ಲ ಸಾಂಬಾರಿಗೆ. ಈ ಥರ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಟ್ ಮಾಡಿ ನೀರಿಗೇ ಹಾಕಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ತೊಂದರೆ ಇಲ್ಲ. ತುಂಬ ಕಲರ್ ಚೇಂಜ್ ಆಗೋವರೆಗೂ ಬಿಡಬಾರ್ದು, ಡೈರೆಕ್ಟಾಗಿ ನೀರಿಗೇ ಹಾಕಬೇಕು. ಕಟ್ ಮಾಡಿ ನೋಡಿ, ನಾನು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿರೋದನ್ನೆಲ್ಲ. ಒಂದು ಹಲಸಿನಕಾಯಿ ಪೂರ್ತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಕುಕ್ಕರಿಗೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಯೋಕ್ಕೆ ಅಂತ ಹೇಳಿ. ನೋಡಿ, ಪೂರ್ತಿಯಾಗಿ ನಾನು ಬೇಯೋಕ್ಕೆ ಇದನ್ನು ಹಾಕ್ಕೊಳ್ತೀನಿ. ಮತ್ತು ನಾನು ಬೆಳಗ್ಗೆನೇ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ಕಡಲೆಕಾಳು ತುಂಬ ಟೇಸ್ಟು ಸಾಂಬಾರಿಗೆ ಹಾಕಿದರೆ. ನಾನು ಇದ್ರ ಜೊತೆನೇ ಕಡಲೆಕಾಳನ್ನು ಕೂಡ ಬೇಯೋಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇದ್ರದ್ದು ಪಲ್ಯ ಮಾಡ್ತಾರೆ, ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋನ ಹಾಕ್ತೀನಿ. ಬೇಯೋಕ್ಕೆ ಅಂತೇಳಿ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1.5 ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೆ ಬೇಯೋಕ್ಕೆ. ಮತ್ತು ಈಗ ಕುಕ್ಕರು ಮುಚ್ಚನ್ನು ಕ್ಲೋಸ್ ಮಾಡಿ ಬೇಯೋಕ್ಕಿಟ್ಟಿದ್ದೀನಿ. 2 ವಿಷಲ್ಲು ಬರಬೇಕು, ಬೇಯಬೇಕು. ಮತ್ತು ಈಗ ಖಾರಕ್ಕೆ ಏನೇನು ಬೇಕು ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹೇಳ್ತಾ ಹೋಗ್ತೀನಿ. ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿದರೆ ತುಂಬ ಟೇಸ್ಟು. ಒಂದು ಭಾಗ ನಾನು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ದೊಡ್ಡದು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಅರ್ಧ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಮಟನ್ ಸಾರಿಗೆ ಖಾರ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಖಾರ ಮಾಡ್ಕೋಬೇಕು. ಮತ್ತು ನಾನು 1 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ನಾನು ಹಾಕ್ತಾಯಿದ್ದೀನಿ. ಮತ್ತು 1 ಇಂಚಷ್ಟು ಚಕ್ಕೆನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೇಮ್ ಮಟನ್ ಸಾರಿಗೆ ಖಾರ ಮಾಡ್ಕೊಳ್ತೀವಿ ಅಲ್ಲ, ಸೇಮ್ ಅದೇ ಥರ ಖಾರನ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಟೇಸ್ಟು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಸ್ಪೂನಷ್ಟು ಖಾರದ ಪುಡಿನ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ತುಂಬ ಖಾರ ಇಲ್ಲ, ಹಾಗಾಗಿ ನಾನು 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಅರ್ಧ ಇಂಚಷ್ಟು ಶುಂಠಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಮಿಕ್ಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನಾನು. ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು ಇವಾಗ ಬೆಂದಿದೆ, 2 ವಿಷಲ್ ಬಂದು ಬೆಂದಿದೆ. ಇದಕ್ಕೆ ನಾನು ಖಾರ ಮಾಡ್ಕೊಂಡಿದ್ದೆ ಅಲ್ವಾ, ಆ ಖಾರನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಸಾಂಬಾರನ್ನ, ಗಟ್ಟಿಯಾಗಿದ್ದರೆ ತುಂಬ ಟೇಸ್ಟು ಸಾಂಬಾರು. ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಇದ್ದರೆ ತುಂಬ ಟೇಸ್ಟ್, ರೊಟ್ಟಿಗೆ, ಚಪಾತಿಗೆ, ಕಡುಬಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹುಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನ್ ಅಂದರೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ನಿಮಗೆ ನೋಡಿ ಉಪ್ಪಾಗಿರುತ್ತಾ, ಚಪ್ಪೆ ಇದ್ದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನಾನು ಸ್ವಲ್ಪ ಚಪ್ಪೆ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು ಸಾಂಬಾರು. ನೋಡಿ, ಕುದೀತಾ ಇದೆ ಚೆನ್ನಾಗಿ. ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿಯಾಗಿದೆ, ತುಂಬ ಟೇಸ್ಟು. ನನಗಂತೂ ತುಂಬ ಇಷ್ಟ ಹಲಸಿನಕಾಯಿ ಸಾಂಬಾರು. ನೀವು ಟ್ರೈ ಮಾಡಿ, ಈ ಸೀಸನಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ. ಮತ್ತು ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಬೋದು. ನಮ್ಮಲ್ಲಿ ಆಯಿಲಿ ಸ್ವಲ್ಪ ತಿನ್ನಲ್ಲ ಅಂತೇಳಿ ಒಗ್ಗರಣೆ ಹಾಕಿಲ್ಲ. ಟ್ರೈ ಮಾಡಿ. ಥ್ಯಾಂಕ್ ಯು.